ಒಂದು ಹೆಣ್ಣಿನ ಜೀವನ ಜನ್ಮ ಪರಿಪೂರ್ಣತೆ ಆಗಬೇಕು ಅಂದರೆ ಸೊ ಅದು ಆಕೆ ತಾಯಿ ಆದಾಗ ಮಾತ್ರನೇ ಅದು ಪರಿಪೂರ್ಣತೆ ಅಂತ ಹೇಳ್ಬೋದು. ಮಗುವಿನ ಕಾನ್ಷಿಯಸ್ ಹಾಗೂ ಸಬ್ ಕಾನ್ಷಿಯಸ್ ಮೈಂಡೊಂದಿಗೆ ತುಂಬಾ ಒಂದು ಅನುಬಂಧ ಹಾಗೆ ಸಂಬಂಧವನ್ನು ಹೊಂದಿರುತ್ತದೆ. ಗರ್ಭಿಣಿಯಾದ ಸ್ತ್ರೀಯು ಯಾವ ರೀತಿಯ ಆಹಾರಗಳನ್ನು ತಿನ್ನಬೇಕು, ತಾಯಿಯ ಕಾನ್ಷಿಯಸ್ ಹಾಗೂ ಸಬ್ ಕಾನ್ಷಿಯಸ್ ಮೈಂಡ್ ಸೊ ಹಾಗೆ ಯಾವ ಯಾವ ಚಟುವಟಿಕೆಗಳನ್ನು ಮಾಡಬೇಕಾಗುತ್ತೆ, ಸೊ ಇದರ ಎಲ್ಲದರ ಮಾಹಿತಿಯ ಕೈಪಿಡಿ ಗರ್ಭ ಸಂಸ್ಕಾರವಾಗಿದೆ. ಸೊ ಯಾವ ಯಾವ ರೀತಿಯ ಥೆರಪಿಗಳನ್ನು ಆಕೆ ಒಳಗೊಂಡು ಮಗುವಿಗೆ ಉತ್ತಮವಾದ ಸಂಸ್ಕಾರವನ್ನು ನೀಡಬೇಕಾಗುತ್ತೆ, ಗರ್ಭಿಣಿಯಾಗಿದ್ದಾಗ ಯಾವ ರೀತಿಯ ಆಹಾರಗಳನ್ನು ತಿನ್ನಬೇಕು, ಸೊ ಹಾಗೆ ಯಾವ ರೀತಿಯಾದ ಸಂಗೀತವನ್ನು ಕೇಳಬೇಕಾಗಿದೆ, ಹಾಗೆ ಯಾವ ಮಂತ್ರಗಳನ್ನು ಪಠಿಸಬೇಕಾಗಿದೆ, ಹಾಗೆ ತಾಯಿಯ ಒಂದು ಗರ್ಭಾವಸ್ಥೆಗೂ ಹಾಗೆ ಜ್ಯೋತಿಷ್ಯಗೂ ಹಾಗೆ ಗ್ರಹಣ ವಿಚಾರಗಳು ಈ ಎಲ್ಲದರ ಮಾಹಿತಿ ಒಂದು ಕೈಪಿಡಿಯಾಗಿ ಪುಸ್ತಕದ ರೂಪದಲ್ಲಿ ನಿಮ್ಮ ಮುಂದೆ ಬರುತ್ತಿದೆ. ಇದೇ ಜನವರಿ 12ರಂದು ಗರ್ಭ ಸಂಸ್ಕಾರ ಅನ್ನೋ ಉತ್ತಮವಾದ ಗರ್ಭಿಣಿಯರ ಕೈಪಿಡಿ ಪುಸ್ತಕ ಲೋಕಾರ್ಪಣೆ ಆಗ್ತಾ ಇದೆ. ಹಿಂದೆ 4-5 ಮಕ್ಕಳು ಈಸಿಯಾಗಿ ಆಗ್ತಿದ್ದಂತಹ ಡೆಲಿವರಿಗಳು ಇವತ್ತಿನ ದಿನ ಒಂದು ಮಗುವಿಗೆ ತುಂಬಾ ಕಾಂಪ್ಲಿಕೇಶನ್ ಆಗ್ತಿದೆ. ಇದು ಯಾಕೆ? ಇದೆಲ್ಲದರ ಮಾಹಿತಿ ಈ ಪುಸ್ತಕದಲ್ಲಿದೆ.